ಲಕ್ಷ್ಮೀನ ಮಂತ್ರಿ ಮಾಡಿ ಸಾಹುಕಾರ್ ದುಂಬಾಲು ಡಿಕೆ ಸರ್ಕಾರದ ಮಂತ್ರಿ ಸತೀಶ್ ಜಾರಕಿಹೊಳಿ ಹಠವನ್ನ ಹಿಡಿದಿದ್ದಾರೆ. ಈಗಾಗಲೇ ಬೆಳಗಾವಿ ಕ್ಷೇತ್ರದಿಂದ ಇನ್ನೂ ಇಬ್ಬರ ಆಯ್ಕೆ ಆಗಬೇಕು, ಒಟ್ಟಾರೆ ಮೂವರ ಆಯ್ಕೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇದ್ದಂತ ಚರ್ಚೆ. ಇದೀಗ ಲಕ್ಷ್ಮೀನ ಕೂಡ ಮಂತ್ರಿ ಮಾಡಬೇಕು, ಸಾಹುಕಾರ್ ದುಂಬಾಲಿದು. ಡಿಕೆ ಸರ್ಕಾರದ ಮಂತ್ರಿ ಸತೀಶ್ ಜಾರಕಿಹೊಳಿ ಹಠ. ಡಿಕೆ ಸಂಪುಟದಲ್ಲಿ ಹೆಬ್ಬಾಳ್ಕರ್ ಮಂತ್ರಿ ಆಗೋದು ಫಿಕ್ಸ್. ಹಾಗಾದ್ರೆ ಅಷ್ಟಕ್ಕೂ ಸತೀಶ್ ಹಠಕ್ಕೆ ಕಾರಣ ಕೇಳಿದ್ರೆ ಶಾಕ್ ಆಗ್ತೀರಾ? ಅದೇನು ಗೊತ್ತಾ? ಆ ಕಾರಣ ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಆಗುತ್ತೆ. ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಮಾಡಬೇಕು ಅನ್ನುವಂತ ಹಠ ಸತೀಶ್ ಜಾರಕಿಹೊಳಿಗೆ ಅಂತ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಲಕ್ಷ್ಮೀನ ಮಂತ್ರಿ ಮಾಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗಬೇಕು, ಸಾಹುಕಾರ್ ದುಂಬಾಲ್. ಡಿಕೆ ಸರ್ಕಾರದ ಮಂತ್ರಿ ಸತೀಶ್ ಜಾರಕಿಹೊಳಿ ಹಠ. ಈಗಾಗಲೇ ಬೆಳಗಾವಿ ಕ್ಷೇತ್ರಕ್ಕೆ ಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಾಬಿ ನಡೀತಾ ಇದೆ. ಆ ಲಾಬಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಇನ್ನು ಅದರ ಜೊತೆಗೆ ಅಶೋಕ್ ಪಟ್ಟಣ್ ಇದ್ದಾರೆ, ಇನ್ನು ಲಕ್ಷ್ಮಣ್ ಸವದಿ ಇದ್ದಾರೆ. ಎಲ್ಲರೂ ಕೂಡ ಆಕಾಂಕ್ಷಿಗಳು ಹೆಚ್ಚಾಗಿರುವಂಥದ್ದು. ಬಟ್ ಇದರಲ್ಲಿ ಲಕ್ಷ್ಮೀನ ಮಂತ್ರಿ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಹಠ ಯಾಕೆ, ಯಾವ ಕಾರಣಕ್ಕೆ ಹಠವನ್ನ ಇಟ್ಕೊಂಡು ಕೂತಿದ್ದಾರೆ? ಈಗಾಗಲೇ ಸಿದ್ದರಾಮಯ್ಯ ಭವನದಲ್ಲಿ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತವರು. ಈಗ ನೋಡಿ, ಅಶೋಕ್ ಪಟ್ಟಣ್ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಸತೀಶ್ ಜಾರಕಿಹೊಳಿ ಹಠವನ್ನ ಹಿಡಿದಿದ್ರು. ಅಂದ್ರೆ ಅಶೋಕ್ ಪಟ್ಟಣ್ ಕೂಡ ಮಂತ್ರಿ ಮಾಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗಿತ್ತು. ಯಾರನ್ನ ಮಂತ್ರಿ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ನನಗೆ ಮಾತ್ರ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಮಂತ್ರಿ ಮಾಡಬೇಕು. ಹೈಕಮಾಂಡ್ ಮುಂದೆ ಸತೀಶ್ ಜಾರಕಿಹೊಳಿ ದಾಳವನ್ನು ಉರುಳಿಸಿದ್ದಾರೆ. ಹಠ ಹಿಡಿದ ಸಾಹುಕಾರ, ಹೈಕಮಾಂಡ್ಗೆ ಟೆನ್ಷನ್. ಸತೀಶ್ ಹಠಕ್ಕೆ ಅಸಲಿ ಕಾರಣ ಏನು ಗೊತ್ತಾ? ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ನೇ ಮಂತ್ರಿ ಮಾಡಬೇಕು? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಯಾರನ್ನ ಮಂತ್ರಿ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ಬೆಳಗಾವಿ ಕ್ಷೇತ್ರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಮಂತ್ರಿ ಆಗಬೇಕು. ಇದು ಸತೀಶ್ ಜಾರಕಿಹೊಳಿಯ ದಾಳ ಹೈಕಮಾಂಡ್ ಮುಂದೆ. ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ನೇ ಮಂತ್ರಿ ಮಾಡಬೇಕು ಅನ್ನುವಂತ ಹಠ ಸತೀಶ್ ಜಾರಕಿಹೊಳಿಯರ್ದು? ಈಗ ಬೆಳಗಾವಿ ಕ್ಷೇತ್ರದಲ್ಲಿ ಏನು ಸಾಹುಕಾರ್ ಅಂತ ಗುರುತಿಸಿಕೊಂಡಿದ್ದಾರೋ, ಬೆಳಗಾವಿ ಕ್ಷೇತ್ರದಲ್ಲಿ ಹೆಸರಿಗೆ ಮಾತ್ರ ಅಲ್ಲ, ಅದೇ ನಿಟ್ಟಿನಲ್ಲಿ ಅಲ್ಲಿಯ ಜನಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂತಹದ್ದು, ಪೊಲಿಟಿಕಲಿ ರಾಜಕೀಯವಾಗಿ ಮುಂದುವರೆದಿರುವಂತಹ ರೀತಿ. ಹಾಗಾದ್ರೆ ಸತೀಶ್ ರಾಜಕೀಯ ತಂತ್ರ ಏನು? ಬೆಳಗಾವಿ ರಾಜಕಾರಣದಲ್ಲಿ ಹಿಡಿತ ಮುಂದುವರಿಸಲು ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಬೆಳಗಾವಿ ರಾಜಕಾರಣದಲ್ಲಿ 2 ಶಕ್ತಿ ಕೇಂದ್ರ ಇರೋದು ಬೇಡ. ಆ ಕಾರಣಕ್ಕೆ ಲಕ್ಷ್ಮಣ ಸವದಿ ಮಂತ್ರಿ ಆಗುವುದು ಸತೀಶ್ ಜಾರಕಿಹೊಳಿಗೆ ಬೇಕಿಲ್ಲ. ಲಕ್ಷ್ಮಣ ಸವದಿ ರಾಜಕೀಯವಾಗಿ ಬೆಳೆಯುವುದು ಸತೀಶ್ಗೆ ಬೇಕಿಲ್ಲ. ಸವದಿಗೆ ಮಂತ್ರಿಗಿರಿ ತಪ್ಪಿಸುವ ಸಲುವಾಗಿ ಲಕ್ಷ್ಮೀಪರ ಸತೀಶ್ ಬ್ಯಾಟ್. ಮೊದಲಿನಿಂದಲೂ ಸತೀಶ್ ಸವದಿ ನಡುವೆ ರಾಜಕೀಯ ವೈಮನಸ್ಸು ಇದೆ. ಎನ್ಎಸಿಗೆ ಕಾಯಿ ಅಂತಿದೆ ಸಾಹುಕಾರ್ ಸತೀಶ್ ಮತ್ತು ಸವದಿಯ ಸಂಬಂಧ. ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ನಡೆದಂತ ಜಟಾಪಟಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಮಾಡಿಸುವ ಹಿಂದಿದೆ ಅಸಲಿ ಕಾರಣ ಇದೆ ನೋಡಿ. ಈಗ ಪ್ರಭಾವಿ ಲಕ್ಷ್ಮಣ ಸವದಿ ಕೂಡ ಅಥಣಿ ಕ್ಷೇತ್ರ ಆಗಿರ್ಬೋದು, ಅಲ್ಲಿ ಬೆಳಗಾವಿಲಿ ಆ ಒಂದು ಕ್ಷೇತ್ರದಲ್ಲಿ ಹಿಡಿತವನ್ನ ಇಟ್ಕೊಂಡಂತ ಲಕ್ಷ್ಮಣ ಸವದಿ ಕೂಡ ಪ್ರಭಾವಿ ಆಗಿದ್ದಾರೆ. ಕಾಂಪಿಟೇಷನ್ ನೋಡಿ, ಒಂದು ಕ್ಷೇತ್ರದಲ್ಲಿ ಈಗ ಲಕ್ಷ್ಮಣ ಸವದಿಗೂ ಕೂಡ ಮಂತ್ರಿಗಿರಿ ಸಿಕ್ತು ಅಂತ ಅಂದಾಗ ಸತೀಶ್ ಜಾರಕಿಹೊಳಿನೂ ಕೂಡ ಇದ್ದಾರೆ. ಇವರ ಪೈಪೋಟಿ ಇನ್ನೂ ಹೆಚ್ಚಾಗಿ ಮುಂದುವರಿಯುವಂಥದ್ದು ಸಾಧ್ಯತೆ ಹೆಚ್ಚಾಗಿದೆ. ಯಾವುದೇ ರೀತಿಯಾದಂಥ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಅಂದ್ರೆ ನೋಡಿ, ರಾಜಕೀಯದಲ್ಲಿ ಯಾರು ಅಧಿಕಾರದಲ್ಲಿ ಇರ್ತಾರೋ ಅವರಿಗೆ ಮಾತ್ರ ಬೆಲೆ, ವ್ಯಾಲ್ಯೂ ಎಲ್ಲಾದ್ರೂ ಸಹಿತ. ಅದರಲ್ಲಿ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನದಾಗಿ ನಾವು ಕುರ್ಚಿಯನ್ನ ಬಿಟ್ಕೊಟ್ಟು ಮಾತಾಡುವಂತಹ ಸ್ಥಿತಿ ರಾಜಕೀಯದಲ್ಲಿ ಇಲ್ಲ. ಒಂದು ವೇಳೆ ಸಚಿವ ಸ್ಥಾನ, ಸಚಿವ ಕುರ್ಚಿ ಲಕ್ಷ್ಮಣ ಸವದಿಗೂ ಕೂಡ ಸಿಕ್ತು ಅಂತ ಅಂದಾಗ ಬೆಳಗಾವಿಯ ಹಿಡಿತ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ರೀತಿ ಕಾಂಪಿಟೇಷನ್ ಹೆಚ್ಚಾಗಿ ಏರ್ಪಡುವಂಥದ್ದು ಇದೆ. ಇದು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಕ್ತು ಅಂತ ಅಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆ ಯಾವುದೋ ಒಂದು ಖಾತೆಯನ್ನು ಕೊಡ್ತಾರೆ, ಅದನ್ನು ನೋಡ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಹಿಡಿತ ಅನ್ನೋದು ಸಾಹುಕಾರ್ ಕೈಯಲ್ಲಿರುತ್ತೆ.
ಇನ್ನು ಸತೀಶ್ ಜಾರಕಿಹೊಳಿಯ ಕೈಯಲ್ಲಿರುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನ ರೂಪಿಸ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅಂತ ಹೇಳಲಾಗ್ತಾ ಇದೆ.